ಎಜಿ ಆನ್ಲೈನ್ ತರಗತಿಗೆ ತಮಗೆಲ್ಲ ಸ್ವಾಗತ. ಇಂದಿನ ತರಗತಿಯಲ್ಲಿ ಪ್ರಮುಖ ವ್ಯಾಕರಣಾಂಶವಾದಂಥದ್ದು ಪತ್ರಲೇಖನ. ಇದರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಅರಿಯೋಣ. ಪತ್ರಲೇಖನ ಎಂದರೇನು ಅಥವಾ ಪತ್ರ ಬರಹ ಎಂದರೇನು, ಇದರ ಬಗ್ಗೆ ಸವಿವರವಾಗಿ ನಾವು ಇಂದಿನ ತರಗತಿಯಲ್ಲಿ ಗಮನಿಸೋಣ. ಬನ್ನಿ, ಪತ್ರಲೇಖನ ಎಂದರೇನು? ನಮ್ಮ ಮನಸ್ಸಿನ ಭಾವನೆಗಳನ್ನು ಬೇರೆಯವರಿಗೆ ಬರವಣಿಗೆಯ ಮೂಲಕ ತಿಳಿಸಲು ಪತ್ರವು ಒಂದು ಅಮೂಲ್ಯವಾದ ಸಾಧನವಾಗಿದೆ. ಜಗತ್ತಿನಲ್ಲಿ ಅನೇಕ ಪ್ರಕಾರದ ಸಾಹಿತ್ಯಗಳಿವೆ. ಆ ಸಾಹಿತ್ಯದಲ್ಲಿ ಪತ್ರ ಸಾಹಿತ್ಯವು ಒಂದು ಪ್ರಕಾರವಾಗಿದೆ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನೆಂದರೆ, ಪತ್ರಲೇಖನ ಎಂದರೇನು. ಇದೊಂದು ಸಾಮಾನ್ಯ ವಾಕ್ಯದಲ್ಲಿ ನಾವು ಗಮನಿಸಬೇಕಾದರೆ, ನಮ್ಮ ಮನಸ್ಸಿನ ಭಾವನೆಗಳನ್ನು ಬೇರೆಯವರಿಗೆ ಬರವಣಿಗೆಯ ಮೂಲಕ, ಮಾತಿನ ಮೂಲಕ ಅಲ್ಲ, ಬರವಣಿಗೆಯ ಮೂಲಕ ತಿಳಿಸಲು ಪತ್ರವು ಒಂದು ಅಮೂಲ್ಯವಾದ ಸಾಧನವಾಗಿದೆ. ಈ ಪತ್ರಲೇಖನ ಇಂದಿನ ಕಾಲದ್ದಲ್ಲ, ಇದು 21ನೇ ಶತಮಾನದಲ್ಲ. ಅನಾದಿ ಕಾಲದಿಂದಲೂ ಪತ್ರಲೇಖನದ ಬಳಕೆ ಜಾರಿಯಲ್ಲಿತ್ತು. ಹಿಂದೆ ರಾಜ ಮಹಾರಾಜರಿರಲಿ, ಆದಿ ಮಾನವರಿರಲಿ, ಈ ಪತ್ರಲೇಖನದ ಬಳಕೆ ಮಾಡುತ್ತಿದ್ದರು. ಯಾವ ರೀತಿ ಕಾಲ ಬದಲಾದಂತೆ, ಶತಮಾನಗಳು ಬದಲಾದಂತೆ, ಜನಾಂಗಗಳು ಬದಲಾದಂತೆ ಪತ್ರಲೇಖನದಲ್ಲಿಯೂ ಸಹಿತ ಸ್ವಲ್ಪ ಬದಲಾವಣೆಗಳು ಉಂಟಾದವು. ಇದನ್ನು ನಾವು ಪ್ರಮುಖವಾಗಿ ಗಮನಿಸಬೇಕು. ಈ ಪತ್ರಲೇಖನ ಬರೆಯುವಾಗ ಗಮನಿಸಬೇಕಾದ ಕೆಲವು ಪ್ರಮುಖ ಅಥವಾ ಮುಖ್ಯ ಅಂಶಗಳಿವೆ. ಈ ಅಂಶಗಳಿಗೆ ನಾವು ಏನು ಮಾಡಬೇಕು? ಗಮನ ಹರಿಸಬೇಕು. ಆಗ ಮಾತ್ರ ಒಂದು ಸಂಪೂರ್ಣ ಪತ್ರಲೇಖನ ನಮಗೆ ದೊರೆಯುತ್ತದೆ. ಏನಪ್ಪ ಈ ಅಂಶಗಳು? ಪ್ರಮುಖ ಅಂಶಗಳು: ಪತ್ರಲೇಖನದ ಪ್ರಾರಂಭದ ಒಕ್ಕಣಿಕೆ. ಎರಡನೆಯ ಅಂಶ ಪತ್ರದ ಒಡಲು. ಮೂರನೆಯ ಅಂಶ ಮುಕ್ತಾಯ. ನಾಲ್ಕನೆಯ ಅಂಶ ಭಾಷಾ ಶೈಲಿ. ಒಂದು ಪತ್ರದಲ್ಲಿ ಈ 4 ಅಂಶಗಳು ಪ್ರಮುಖವಾಗಿ ಪಾತ್ರವಹಿಸುತ್ತವೆ. ಈ 4 ಅಂಶಗಳನ್ನು ನಾವು ಗಮನಿಸಬೇಕಾಗುತ್ತದೆ. ನೋಡಿ, ಗಮನಿಸೋಣ ನಾವು. ಪ್ರಾರಂಭದ ಒಕ್ಕಣಿಕೆ. ಪತ್ರ ಯಾವ ರೀತಿಯಾಗಿ ನಾವು ಪ್ರಾರಂಭ ಮಾಡಬೇಕು, ಈ ಅಂಶಗಳನ್ನು ನಾವು ಗಮನ ಇಡಬೇಕು. ಇಂದ, ಗೆ, ಸಂಬೋಧನೆ, ವಿಷಯ. ಈ ಅಂಶಗಳಿಗೆ, ಈ ಪದಗಳಿಗೆ, ಈ ಅಂಶಗಳಿಗೆ ನಾವೇನೈತಿ ಬಹಳ ಗಮನ ಹರಿಸಬೇಕು. ಪತ್ರದ ಒಡಲು ಅಂದರೆ ವಿಷಯ ವಿವರಣೆ. ಯಾವ ರೀತಿ ನಾವು ವಿಷಯವನ್ನು ವಿವರಿಸ್ತೀವೋ, ವಿಷಯವನ್ನು ನಾವು ಹಿಗ್ಗಿಸಿ ಬರೆಯುತ್ತೇವೆಯೋ, ಆಳವಾಗಿ ಬರೆಯುತ್ತೇವೆಯೋ, ಅದರ ಬಗ್ಗೆ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಮೂರನೆಯ ಅಂಶವಾದದ್ದು ಮುಕ್ತಾಯ. ಮುಕ್ತಾಯದಲ್ಲಿ ಇಂತಿ, ಸ್ಥಳ, ದಿನಾಂಕ, ಸಹಿ. ಈ 4 ಅಂಶಗಳ ಬಗ್ಗೆ ಮುಕ್ತಾಯದಲ್ಲಿ ನಾವು ಗಮನ ಹರಿಸಬೇಕು. ನಾಲ್ಕನೇ ಅಂಶವಾದದ್ದು ಭಾಷಾ ಶೈಲಿ. ಭಾಷಾ ಶೈಲಿ ಅಂದರೆ ನಾವು ಬಳಸುವ ಪದ ಬಳಕೆ ಅಥವಾ ಶಬ್ದಗಳ ಬಳಕೆ, ವಿನ್ಯಾಸ, ರಚನೆ, ಈ ಎಲ್ಲ ಅಂಶಗಳ ಬಗ್ಗೆ ನಾವು ಗಮನ ಹರಿಸಬೇಕು. ಅದರಲ್ಲಿ ಪ್ರಮುಖವಾಗಿ ನಾವು ಪ್ರಾರಂಭದ ಒಕ್ಕಣಿಕೆ ಇರಲಿ, ಪತ್ರದ ಒಡಲು, ಮುಕ್ತಾಯ, ಭಾಷಾ ಶೈಲಿ, ಈ 4 ಅಂಶಗಳ ಬಗ್ಗೆ ನಾವು ಸೂಕ್ಷ್ಮವಾಗಿ ನಾವು ಗಮನ ಹರಿಸಿದರೆ ಒಂದು ಸಂಪೂರ್ಣ ಪತ್ರಲೇಖನ ನಮ್ಮ ಮುಂದೆ ಬರುವುದು. ಈ ಪತ್ರಲೇಖನದಲ್ಲಿ ನಾವು 2 ವಿಧಗಳಾಗಿ ಅಥವಾ 2 ಪ್ರಕಾರವಾಗಿ ನಾವು ಗಮನ ಹರಿಸುತ್ತೇವೆ. ಮೊದಲನೆಯ ಪ್ರಕಾರ ಖಾಸಗಿ ಪತ್ರ. ಈ ಖಾಸಗಿ ಪತ್ರವನ್ನು ನಾವು ಔಪಚಾರಿಕ ಪತ್ರವೆಂತಲೂ ನಾವು ಗುರುತಿಸುವರು. ಎರಡನೆಯ ವಿಧ ವ್ಯಾವಹಾರಿಕ ಪತ್ರ. ಈ ವ್ಯಾವಹಾರಿಕ ಪತ್ರವನ್ನು ಅನೌಪಚಾರಿಕ ಪತ್ರವೆಂತಲೂ ನಾವು ಗುರುತಿಸುತ್ತೇವೆ. ಈ ರೀತಿ
ಪತ್ರ ಲೇಖನದಲ್ಲಿ ಎರಡು ಪ್ರಕಾರಗಳಾಗಿ ಅಥವಾ ಎರಡು ವಿಧಗಳಾಗಿ ನಾವು ವಿಭಾಗಿಸುತ್ತೇವೆ. ಮೊದಲನೆಯದ್ದು ಖಾಸಗಿ ಪತ್ರ, ಎರಡನೆಯದ್ದು ವ್ಯಾವಹಾರಿಕ ಪತ್ರ. ಇದಕ್ಕೆ ಇನ್ನೊಂದು ಬಗೆಯಾಗಿ ನಾವು ಔಪಚಾರಿಕ ಪತ್ರ ಅಥವಾ ಅನೌಪಚಾರಿಕ ಪತ್ರವೆಂತಲೂ ನಾವು ಕರೆಯುತ್ತೇವೆ. ಈ ಖಾಸಗಿ ಪತ್ರ ಎಂದರೇನು? ಸ್ವಲ್ಪ ನಾವು ಈ ಒಂದು ವ್ಯಾಖ್ಯಾನವನ್ನು ನಾವು ಗಮನಿಸೋಣ. ಖಾಸಗಿ ಪತ್ರ ಎಂದರೆ ನಾವು ಹಿರಿಯರಿಗೆ, ಬಂಧುಗಳಿಗೆ, ಸ್ನೇಹಿತರಿಗೆ ಬರೆಯುವ ಪತ್ರವನ್ನು ಖಾಸಗಿ ಪತ್ರ ಎನ್ನುವರು. ಖಾಸಗಿ ಪತ್ರ ಅಂದರೆ ಪತ್ರಲೇಖನದಲ್ಲಿ ಎರಡು ವಿಧಗಳು. ಆ ಎರಡು ವಿಧಗಳಲ್ಲಿ ಮೊದಲನೆಯ ವಿಧ ಖಾಸಗಿ ಪತ್ರ, ಎರಡನೆಯ ವಿಧ ವ್ಯಾವಹಾರಿಕ ಪತ್ರ. ಖಾಸಗಿ ಪತ್ರ ನಾವು ಯಾರಿಗೆ ಬರೆಯುತ್ತೇವೆ ಇದನ್ನು ನಾವು ಪ್ರಮುಖವಾಗಿ ತಿಳಿದುಕೊಂಡಿರಬೇಕು. ಖಾಸಗಿ ಪತ್ರವನ್ನು ನಾವು ನಮ್ಮ ಹಿರಿಯರಿಗೆ, ಬಂಧುಗಳಿಗೆ, ಸ್ನೇಹಿತರಿಗೆ ಬರೆಯುವ ಪತ್ರವನ್ನು ನಾವು ಖಾಸಗಿ ಪತ್ರ ಎನ್ನುವರು. ಇನ್ನು ಎರಡನೆಯ ವಿಧವಾದದ್ದು ಅಥವಾ ಎರಡನೆಯ ಪ್ರಕಾರವಾದದ್ದು ವ್ಯಾವಹಾರಿಕ ಪತ್ರ. ಈ ವ್ಯಾವಹಾರಿಕ ಪತ್ರ ಅಧಿಕಾರಿಗಳಿಗೆ ಬರೆಯುವ ಪತ್ರಗಳು. ವ್ಯಾವಹಾರಿಕ ಪತ್ರ ನಾವು ಯಾರ ಜೊತೆಗೆ ಪತ್ರ ಬರಿತೀವಿ ಅಂದರೆ ಅಧಿಕಾರಿಗಳಿಗೆ ಬರೆಯುವ ಪತ್ರಗಳು, ಸಾರ್ವಜನಿಕರ ಗಮನ ಸೆಳೆಯುವ ಪತ್ರಗಳು, ರಜೆಯ ಪತ್ರಗಳು, ವರ್ಗಾವಣೆ ಪತ್ರಗಳು, ಇವುಗಳನ್ನು ವ್ಯಾವಹಾರಿಕ ಪತ್ರಗಳು ಎನ್ನುವರು. ಪತ್ರಲೇಖನದಲ್ಲಿ ಎರಡು ವಿಧ. ಮೊದಲನೆಯದ್ದು ಖಾಸಗಿ ಪತ್ರ. ಖಾಸಗಿ ಪತ್ರ ಅಂದರೆ ನಮ್ಮ ಸಂಬಂಧಿಕರಿರಲಿ, ನಮ್ಮ ಸ್ನೇಹಿತ ವರ್ಗವಿರಲಿ, ನಮ್ಮ ಬಂಧು ಬಳಗ ವರ್ಗ ಇರಲಿ, ನಮ್ಮ ಹಿರಿಯರಿರಲಿ, ನಮ್ಮ ಕಿರಿಯರಿರಲಿ, ಇವರಿಗೆಲ್ಲ ನಾವು ಬರೆಯುವಂಥ ಪತ್ರವನ್ನು ನಾವು ಖಾಸಗಿ ಪತ್ರ ಎಂದು ಗುರುತಿಸುತ್ತೇವೆ. ವ್ಯಾವಹಾರಿಕ ಪತ್ರ ಎರಡನೇ ಪ್ರಕಾರ. ಇದು ಪತ್ರ ಲೇಖನದಲ್ಲಿ ವ್ಯಾವಹಾರಿಕ ಪತ್ರವನ್ನು ನಾವು ಯಾರಿಗೆ ನಾವು ಬರೆಯುತ್ತೇವೆ? ಅಧಿಕಾರಿ ವರ್ಗಗಳಿಗೆ, ಸಾರ್ವಜನಿಕ ಗಮನ ಸೆಳೆಯುವ ಪತ್ರಗಳಿಗೆ, ರಜೆಯ ಪತ್ರಗಳು, ವರ್ಗಾವಣೆ ಪತ್ರಗಳು, ಈ ರೀತಿ ನಾಲ್ಕು ಅಥವಾ ಇನ್ನೂ ಅನೇಕ ಪ್ರಕಾರಗಳಲ್ಲಿ ನಾವು ಅನೇಕರಿಗೆ ನಾವು ಈ ರೀತಿ ಪತ್ರವನ್ನು ಬರೆಯುತ್ತೇವೆ. ಇಲ್ಲಿ ವ್ಯತ್ಯಾಸವನ್ನು ನಾವು ಕಾಣಬೇಕು. ಖಾಸಗಿ ಪತ್ರ ಹಾಗೂ ವ್ಯಾವಹಾರಿಕ ಪತ್ರದಲ್ಲಿ ನಾವು ವ್ಯತ್ಯಾಸವನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಏನು ವ್ಯತ್ಯಾಸಗಳು? ಖಾಸಗಿ ಪತ್ರ ಎಂದರೆ ನಮ್ಮ ಹಿರಿಯರಿಗೆ, ಕಿರಿಯರಿಗೆ, ಬಂಧು ಬಳಗದವರಿಗೆ, ಸ್ನೇಹಿತರಿಗೆ, ಪರಿಚಯಿತರಿಗೆ ಬರೆಯುವಂತಹ ಪತ್ರ ಖಾಸಗಿ ಪತ್ರ. ಇದನ್ನು ನಾವು ಗಮನಿಸಬೇಕು. ಎರಡನೆಯದ್ದು ವ್ಯಾವಹಾರಿಕ ಪತ್ರ. ಶಾಲಾ ಕಾಲೇಜು ಇರಲಿ, ಅಧಿಕಾರಿಗಳಿರಲಿ, ಯಾವುದೇ ಸಾರ್ವಜನಿಕ ಗಮನ ಸೆಳೆಯುವಂಥ ವಿಷಯ ಇರಲಿ, ರಜೆ ಶಾಲೆಯಲ್ಲಿರಲಿ ಅಥವಾ ಯಾವುದೇ ಒಂದು ಕಚೇರಿಯಲ್ಲಿ ರಜಾ ಪತ್ರವಿರಲಿ ಅಥವಾ ವರ್ಗಾವಣೆ ಪತ್ರ ಇರಲಿ, ಈ ರೀತಿ ಅನೇಕ ಕಡೆ ಬಳಸುವಂತಹ ಪತ್ರವನ್ನು ನಾವು ವ್ಯಾವಹಾರಿಕ ಪತ್ರವೆಂದು ನಾವು ಗುರುತಿಸುತ್ತೇವೆ. ಈ ವ್ಯತ್ಯಾಸವನ್ನು ನಾವು ಮೊದಲು ಅರಿತುಕೊಂಡಾಗ ನಮಗೆ ಪತ್ರಲೇಖನದಲ್ಲಿರುವಂಥ ವಿಧಗಳನ್ನು ನಾವು ಗುರುತಿಸಬಹುದು. ಈಗ ಪತ್ರದ ಆರಂಭದ ಸಂಬೋಧನೆ. ಪತ್ರ ಬರೆಯುವಾಗ ನಾವು ಆರಂಭ ಯಾವ ರೀತಿಯಾಗಿ ಮಾಡುತ್ತೇವೆ, ಯಾರಿಗೆ ಯಾವ ಶೀರ್ಷಿಕೆಯನ್ನು ಇಟ್ಟು ನಾವು ಪತ್ರವನ್ನು ಬರೆಯುತ್ತೇವೆ, ಯಾವ ರೀತಿ ನಾವು ಸಂಬೋಧನೆಯನ್ನು ಮಾಡುತ್ತೇವೆ ಗಮನಿಸೋಣ. ಕೆಲವು ಅಂಶಗಳು, ಕೆಲವು ಪದಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಸಂಬಂಧಿಕರ ಪದಗಳು. ತಂದೆಯ ನಾವು ಪತ್ರ ಬರೆಯುವಾಗ ನಾವು ತಂದೆಯವರಿಗೆ ನಾವು ತೀರ್ಥರೂಪ ಎಂದು ನಾವು ಅಲ್ಲಿ ಸಂಬೋಧಿಸಬೇಕು. ಎರಡನೇ ಅಂಶ ತಾಯಿಯವರಿಗೆ ನಾವು ಪತ್ರ ಬರೆಯುವಾಗ ನಾವು ಮಾತೋಶ್ರೀ ಎಂದು ನಾವು ಸಂಬೋಧಿಸಬೇಕು. ಈ ಅಂಶಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಅಣ್ಣ ಎಂಬ ಒಂದು ಪದದ ತೆಗೆದುಕೊಂಡು ಅಣ್ಣನಿಗೆ ನಾವು ಪತ್ರ ಬರೆಯುವಾಗ ತೀರ್ಥರೂಪ ಸಮಾನರಾದ ಎಂಬ ಪದವನ್ನು ನಾವು ಸಂಬೋಧನಾ ಪದವಾಗಿ ನಾವು ಬಳಕೆ ಮಾಡಿಕೊಳ್ಳಬೇಕು. ಅಕ್ಕನಿಗೆ ನಾವು ಪತ್ರ ಬರೆಯುವಾಗ ಮಾತೋಶ್ರೀ ಸಮಾನರಾದ ಎಂಬ ಪದವನ್ನು ನಾವು ಸಂಬೋಧನೆಯ ಪದವಾಗಿ ನಾವು ಬಳಕೆ ಮಾಡಿಕೊಳ್ಳಬೇಕು. ತಮ್ಮನಿಗೆ ನಾವು ಪತ್ರ ಬರೆಯುವಾಗ ಚಿರಂಜೀವಿ ಎಂದು ನಾವು
ಸಂಬೋಧನೆಯ ಪದವನ್ನು ನಾವು ಬಳಕೆ ಮಾಡಿಕೊಳ್ಳಬೇಕು. ಅದೇ ರೀತಿ ತಂಗಿಗೆ ನಾವು ಪತ್ರ ಬರೆಯುವಾಗ ಚಿರಂಜೀವಿ ಸೌಭಾಗ್ಯವತಿ ಎಂಬ ಒಂದು ಸಂಬೋಧನಾ ಪದವನ್ನು ನಾವು ನಮ್ಮ ಪತ್ರದಲ್ಲಿ ನಾವು ಬಳಕೆ ಮಾಡಿಕೊಳ್ಳಬೇಕು. ಹಾಗೂ ಗೆಳೆಯರಿಗೆ ನಾವು ಪತ್ರ ಬರೆಯುವಾಗ ಪ್ರೀತಿಯ ಗೆಳೆಯನಿಗೆ ಎಂಬ ಸಂಬೋಧನಾ ಪದವನ್ನು ನಾವು ಬಳಕೆಯನ್ನು ಮಾಡಿಕೊಳ್ಳಬೇಕು. ಗೆಳತಿಗೆ ನಾವು ಪತ್ರ ಬರೆಯುವಾಗ ಪ್ರೀತಿಯ ಗೆಳತಿಗೆ ಎಂಬ ಸಂಬೋಧನಾ ಪದವನ್ನು ನಾವು ಬಳಕೆ ಮಾಡಿಕೊಳ್ಳಬೇಕು. ಅದೇ ರೀತಿ ನಾವು ಅಧಿಕಾರಿಗಳಿಗೆ ಪತ್ರ ಬರೆಯುವಾಗ ಗಮನಿಸಬೇಕು, ನಾವು ಮಾನ್ಯರೇ ಎಂಬ ಪದವನ್ನು ನಾವು ಸಂಬೋಧನಾ ಪದವಾಗಿ ನಾವು ಬಳಕೆ ಮಾಡಿಕೊಳ್ಳಬೇಕು. ಈ ರೀತಿ ಸಂಬಂಧಿಕರಿಗಿರಲಿ ಅಧಿಕಾರಿ ವರ್ಗದವರಿಗಿರಲಿ ನಾವು ಪತ್ರ ಬರೆಯುವಾಗ ಈ ಸಂಬೋಧನಾ ಪದಗಳನ್ನು ನಾವು ಏನೈತಿ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಮೇಲಿನ ಅಂಶಗಳನ್ನು ನಾವು ಗಮನಿಸಿದಾಗ ಪತ್ರದ ಆರಂಭದಲ್ಲಿ ನಾವು ಬಳಕೆ ಮಾಡಿಕೊಳ್ಳುವ ಅಂಶಗಳಾದರೆ, ಸಂಬೋಧನಾ ಪದಗಳಾದರೆ, ಇಲ್ಲಿ ಗೌರವ ಸಂಬೋಧನೆ ಅಂದರೆ ಪತ್ರದ ಅಂತ್ಯದಲ್ಲಿ ಸಂಬೋಧನಾ ಪದಗಳನ್ನು ಯಾರಿಗೆ ಯಾವ ಪದವನ್ನು ನಾವು ಸಂಬೋಧನಾ ಪದವಾಗಿ ಬಳಕೆ ಮಾಡಿಕೊಳ್ಳಬೇಕು ಎಂಬುದನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಇಲ್ಲಿ ಕೆಲವು ಪದಗಳಿವೆ, ಸಂಬಂಧಿಕರಿಗಿರಲಿ ಅಥವಾ ಅಧಿಕಾರಿ ವರ್ಗದವರಿಗಿರಲಿ, ಇಲ್ಲಿ ಕೆಲವು ಪದಗಳಿಗೆ ಈ ಪದಗಳನ್ನು ನಾವು ಗಮನಿಸೋಣ. ಈಗ ನಾವು ಪತ್ರದ ಅಂತ್ಯದಲ್ಲಿ ಸಂಬೋಧಿಸುವ ಪದ ಅಧಿಕಾರಿಗಳಿದ್ದರೆ ನಾವು ಅವರಿಗೆ ಧನ್ಯವಾದಗಳೊಂದಿಗೆ, ಈ ರೀತಿ ನಾವು ಸಂಬೋಧನಾ ಪದವನ್ನು ಅಂತ್ಯದಲ್ಲಿ ಬಳಕೆ ಮಾಡಿಕೊಳ್ಳಬೇಕು. ಅದೇ ರೀತಿ ತಂದೆ ತಾಯಿ ಹಿರಿಯರಿಗೆ ನಾವು ನಮಸ್ಕಾರಗಳು ಎಂಬ ಒಂದು ಸಂಬೋಧನಾ ಪದವನ್ನು ನಾವು ನಮ್ಮ ಪತ್ರದ ಅಂತ್ಯಭಾಗದಲ್ಲಿ ಬಳಕೆ ಮಾಡಿಕೊಳ್ಳಬೇಕು. ಅದೇ ರೀತಿ ಕಿರಿಯರಿಗೆ, ನಮ್ಮ ವಯಸ್ಸಿನಲ್ಲಿ ಚಿಕ್ಕವರಿದ್ದರೆ ಅವರಿಗೆ ನಾವು ಪತ್ರ ಬರೆಯುವ ಮುಂದೆ, ಅಥವಾ ತಮ್ಮ ಇರಲಿ ತಂಗಿ ಇರಲಿ ನಮಗಿಂತ ವಯಸ್ಸಿನಲ್ಲಿ ಚಿಕ್ಕವರಿದ್ದರೆ ಅವರಿಗೆ ನಾವು ಆಶೀರ್ವಾದಗಳು ಎಂಬ ಪದವನ್ನು ಅಂತ್ಯದಲ್ಲಿ ಸಂಬೋಧನಾ ಪದವಾಗಿ ನಾವು ಬಳಕೆ ಮಾಡಿಕೊಳ್ಳಬೇಕು. ಅದೇ ರೀತಿ ನಮ್ಮ ಗೆಳೆಯ ಗೆಳತಿಯರಿಗೆ ನಾವು ಪತ್ರದ ಅಂತ್ಯದಲ್ಲಿ ವಂದನೆಗಳು ಎಂಬ ಸಂಬೋಧನಾ ಪದವನ್ನು ನಾವು ಬಳಕೆ ಮಾಡಿಕೊಳ್ಳಬೇಕು. ಈ ರೀತಿ ನಾವು ಪತ್ರದ ಆರಂಭದಲ್ಲಿ, ಪತ್ರದ ಅಂತ್ಯದಲ್ಲಿ ನಾವು ಅಧಿಕಾರಿ ವರ್ಗವಿರಲಿ, ತಂದೆ ತಾಯಿ ಹಿರಿಯ ಕಿರಿಯರಿರಲಿ, ಗೆಳೆಯ ಗೆಳತಿಯರಿರಲಿ, ಸ್ನೇಹಿತರಿರಲಿ, ಅಣ್ಣ ತಮ್ಮ ಇರಲಿ, ಅಕ್ಕ ತಂಗಿಯರಿರಲಿ, ಇವರಿಗೆ ಯಾವ ಪದಕ್ಕೆ ಯಾವ ಪದ ಸಂಬೋಧನಾ ಪದ ಬಳಕೆ ಮಾಡಿಕೊಳ್ಳಬೇಕು ಎಂಬುದನ್ನು ನಾವು ಸೂಕ್ಷ್ಮವಾಗಿ ಅರ್ಥೈಸಿಕೊಳ್ಳಬೇಕು. ಆಗ ಮಾತ್ರ ನಮ್ಮ ಪತ್ರ ಅಚ್ಚುಕಟ್ಟಾಗಿ ಏನೈತೆ ಕಂಡುಬರುತ್ತೆ. ಈ ಪತ್ರಲೇಖನ ಇವತ್ತು 5, 6, 7ನೇ ತರಗತಿ ಇರಲಿ, 8, 9, 10ನೇ ತರಗತಿ ಇರಲಿ, ಪ್ರಥಮ PUC, ದ್ವಿತೀಯ PUC ಇರಲಿ, ಇಲ್ಲಿ ಪತ್ರಲೇಖನ 4 ಅಥವಾ 5 ಅಂಕದ ಒಂದು ಪ್ರಶ್ನೆ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ. ಕಡ್ಡಾಯವಾಗಿ ಒಂದು ಪತ್ರಲೇಖನದ ಮೇಲೆ ಒಂದು ಪ್ರಥಮ ಭಾಷೆ ಇರಲಿ 5 ಅಂಕ ಇರಲಿ, ದ್ವಿತೀಯ ಭಾಷೆಗೆ 4 ಅಂಕ ಇರಲಿ, ಈ ಒಂದು ಪತ್ರಲೇಖನ ಕಡ್ಡಾಯವಾಗಿ ಬಂದೇ ಬರುತ್ತೆ. ಆದ್ದರಿಂದ ವಿದ್ಯಾರ್ಥಿ ಜೀವನದಲ್ಲಿ ನಾವು ಪ್ರತಿದಿನ ಒಂದು ಖಾಸಗಿ ಪತ್ರ ಅಥವಾ ಒಂದು ವ್ಯಾವಹಾರಿಕ ಪತ್ರ, ಉದಾಹರಣೆಯಾಗಿ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ನಾವು ಏನೈತಿ ಪರೀಕ್ಷಾ ದೃಷ್ಟಿಯಿಂದ ನಾವು ಪತ್ರಲೇಖನವನ್ನು ಬಿಡಿಸ್ತಾ ಹೋದರೆ, ಅಭ್ಯಸಿಸ್ತಾ ಹೋದರೆ ನಮಗೆ ಪರೀಕ್ಷೆಯಲ್ಲಿ ಅನುಕೂಲವಾಗುತ್ತೆ. ನೋಡೋಣ, ಒಂದು ಉದಾಹರಣೆಯಾಗಿ ಒಂದು ಖಾಸಗಿ ಪತ್ರದ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೇನೆ. ನೀವು ಗದಗದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಆನಂದ್ ಎಂದು ಭಾವಿಸಿಕೊಂಡು ನಿಮ್ಮ SSLC ಪರೀಕ್ಷಾ ಸಿದ್ಧತೆ ಕುರಿತು ಬಳ್ಳಾರಿಯಲ್ಲಿ ವಾಸವಾಗಿರುವ ನಿಮ್ಮ ತಾಯಿ ಶ್ರೀಮತಿ ಲತಾ ಅವರಿಗೆ ಪತ್ರವನ್ನು ಬರೆಯಿರಿ. ಪರೀಕ್ಷೆಯಲ್ಲಿ, ವಾರ್ಷಿಕ ಪರೀಕ್ಷೆಯಲ್ಲಿ ಏನಿದೆ 10ನೇ ತರಗತಿ ಇರಲಿ, 8, 9ನೇ ತರಗತಿ ಇರಲಿ, ಪ್ರಥಮ PUC, ದ್ವಿತೀಯ PUC ಇರಲಿ, ಅಲ್ಲಿ ಈ ರೀತಿ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಅಂದರೆ ಎರಡೂ ಒಂದೇ ಪತ್ರಲೇಖನ ಎಂಬ ಒಂದು ಪ್ರಶ್ನೆಗೆ
ಖಾಸಗಿ ಮತ್ತು ವ್ಯಾವಹಾರಿಕ ಎರಡೂ ಪ್ರಶ್ನೆಗಳನ್ನು ಕೇಳಿರ್ತಾರೆ. ವಿದ್ಯಾರ್ಥಿಗಳಿಗೆ ಯಾವ ಪ್ರಶ್ನೆ ಸರಳವಾಗಿರುತ್ತಿದೆಯೋ ಆ ಪ್ರಶ್ನೆ ಬಿಡಿಸಬಹುದು. ಅಲ್ಲಿ ಕಡ್ಡಾಯವಿಲ್ಲ, ಎರಡೂ ಬರೀಬೇಕಂತ. ಎರಡರಲ್ಲಿ ಒಂದು ಪ್ರಶ್ನೆ ಉತ್ತರ ಬರೆದರೆ ಸಾಕು. ಈ ರೀತಿ ನಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಲಾಗುತ್ತೆ. ನಿಮ್ಮನ್ನು ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ಆನಂದ್ ಎಂದು ಭಾವಿಸಿಕೊಂಡು ನಿಮ್ಮ 10ನೇ ತರಗತಿ ಅಥವಾ SSLC ಪರೀಕ್ಷಾ ಸಿದ್ಧತೆ ಕುರಿತು ನೀವು ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೀರಿ ಎಂದು ನಿಮ್ಮ ಬಳ್ಳಾರಿಯಲ್ಲಿ ವಾಸವಿರುವ ನಿಮ್ಮ ತಾಯಿ ಶ್ರೀಮತಿ ಲತಾ ಅವರಿಗೆ ಒಂದು ಪತ್ರ ಬರೆಯಿರಿ. ಈ ಪ್ರಶ್ನೆಗೆ ಉತ್ತರ ಯಾವ ರೀತಿಯಾಗಿ ಬರೆಯುವುದು ನೋಡೋಣ ಬನ್ನಿ. ನೋಡಿ, ಈ ರೀತಿ ಪ್ರಶ್ನೆ ಬಂದಾಗ ಉತ್ತರವನ್ನು ಈ ರೀತಿ ಬರೀಬೇಕು. ಪ್ರಥಮವಾಗಿ ನಮ್ಮ ಎಡಭಾಗಕ್ಕೆ ಕ್ಷೇಮ, ತದನಂತರ ಅದರ ಕೆಳಗೆ ಎಡಭಾಗದಲ್ಲಿ ಇವರಿಂದ ಇದು ಯಾರಿಗೆ ಬರೀತೀವಿ, ಯಾರು ಪತ್ರವನ್ನು ಬರೆಯುತ್ತಿದ್ದಾರೋ ಅವರ ಹೆಸರನ್ನು, ಅವರ ವಿಳಾಸವನ್ನು ನಾವು ನಮೂದಿಸಬೇಕು. ಇಲ್ಲಿ ಪ್ರಶ್ನೆಯಲ್ಲಿ ಆನಂದ್ ಎಂಬ ವಿದ್ಯಾರ್ಥಿ ಹೆಸರಿದೆ. ಆದ ಕಾರಣ ನಾವು ಆನಂದ್ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಗದಗ ಎಂದು ನಾವು ಗುರುತಿಸುತ್ತೇವೆ. ಇದರ ಪಕ್ಕದಲ್ಲಿ ನಾವು ಮಧ್ಯದಲ್ಲಿ ಶ್ರೀ ಅಂತ ಹಾಕಿ ನಮ್ಮ ಬಲಭಾಗದಲ್ಲಿ ದಿನಾಂಕವನ್ನು ನಮೂದಿಸಬೇಕು. ಕೆಲವರು ದಿನಾಂಕ ಹಾಗೂ ಸ್ಥಳ ಎರಡನ್ನೂ ಈ ಬಲಭಾಗದಲ್ಲಿ ನಮೂದಿಸುತ್ತಾರೆ. ನಾವು ಯಾವ ದಿನದಂದು ನಾವು ಪತ್ರವನ್ನು ಬರೆಯುತ್ತಿದ್ದೇವೋ ಆ ದಿನಾಂಕ ನಾವು ಇಲ್ಲಿ ನಮೂದಿಸಬೇಕು. ತದನಂತರ ನಾನು ಮೊದಲೇ ತಿಳಿಸಿದಂತೆ ಪತ್ರದ ಪ್ರಾರಂಭದ ಸಂಬೋಧನೆ, ತಾಯಿಗೆ ನಾವು ಮಾಡುತ್ತಿರುವಾಗ ಮಾತೋಶ್ರೀ ಈ ಪದವನ್ನು ನಾವು ಬಳಕೆ ಮಾಡಿಕೊಳ್ಳಬೇಕು. ಮಾತೋಶ್ರೀ ತಾಯಿಯವರಿಗೆ ನಿಮ್ಮ ಮಗನಾದ ಆನಂದ್ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ಪತ್ರ ಈ ರೀತಿ ಪ್ರಾರಂಭ ಮಾಡಿಕೊಳ್ಳಬೇಕು. ತದನಂತರ ಪತ್ರದ ಒಡಲು, ಪತ್ರದ ವಿವರಣೆ ಈ ರೀತಿ ನೀಡಬೇಕು. ನಾನು ಆರೋಗ್ಯದಿಂದ ಇದ್ದೇನೆ, ನೀವು ಆರೋಗ್ಯದಿಂದ ಇದ್ದೀರಿ ಎಂದು ಭಾವಿಸುತ್ತೇನೆ. ನಾನು ತಿಳಿಸುವುದೇನೆಂದರೆ, ಮಾರ್ಚ್ 2026ರಲ್ಲಿ ಜರುಗುವ SSLC ಪರೀಕ್ಷೆಗೆ ಸಾಕಷ್ಟು ಅಭ್ಯಾಸ ಮಾಡಿ ಪರೀಕ್ಷಾ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಶಿಕ್ಷಕರು ನೂತನ ಪರೀಕ್ಷಾ ಪದ್ಧತಿ ಕುರಿತು ಮಾಹಿತಿಯನ್ನು ಒದಗಿಸುತ್ತಿದ್ದಾರೆ. ಈ ಪರೀಕ್ಷೆಯಲ್ಲಿ 100% ಅಂಕಗಳನ್ನು ಗಳಿಸಲು ನಾನು ಸಾಕಷ್ಟು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇನೆ. ಹಾಗೆಯೇ ಈ ಪತ್ರ ಮುಟ್ಟಿದ ಕೂಡಲೇ ತಮ್ಮ ಕ್ಷೇಮ ಸಮಾಚಾರ ಕುರಿತು ಪತ್ರವನ್ನು ಬರೆಯಿರಿ. ಈ ರೀತಿ ಪತ್ರದ ಒಡಲನ್ನು ನಾವು ಬರೆಯಬೇಕು. ಪತ್ರದ ಒಡಲಿನ ವಿವರಣೆಯನ್ನು ಈ ರೀತಿ ಮಾಡಿಕೊಳ್ಳಬೇಕು. ತದನಂತರ ಅಂತ್ಯದ ಸಂಬೋಧನೆ ನಮಸ್ಕಾರಗಳೊಂದಿಗೆ ನಮ್ಮ ಮಧ್ಯದಲ್ಲಿ ಇರಬೇಕು ಇದು ನಮಸ್ಕಾರಗಳು. ಹಾಗೂ ನಮ್ಮ ಎಡಭಾಗದಲ್ಲಿ ಹೊರ ವಿಳಾಸ ಹಾಕಿಕೊಳ್ಳಬೇಕು. ಇವರಿಗೆ ಶ್ರೀಮತಿ ಲತಾ ಬಳ್ಳಾರಿ. ನಮ್ಮ ಬಲಭಾಗದಲ್ಲಿ, ಅದರ ಅವಿರೋಧವಾಗಿ ನಮ್ಮ ಬಲಭಾಗದಲ್ಲಿ ಯಾರು ಪತ್ರ ಬರೆಯುತ್ತಿದ್ದಾರೋ ಅವರ ಒಂದು ಪರಿಚಯವನ್ನು ನೀಡಬೇಕು. ತಮ್ಮ ಪ್ರೀತಿಯ ಮಗ ಆನಂದ್. ಈ ರೀತಿ ಒಟ್ಟು ಈ ಅಂಶಗಳನ್ನು ಬಳಕೆ ಮಾಡಿಕೊಂಡು ಪತ್ರದ ಪ್ರಾರಂಭದಿಂದ ಹಿಡಿದು ಪತ್ರದ ಅಂತ್ಯದವರೆಗೂ ನಾವು ಈ ಅಂಶಗಳನ್ನು ಗಮನಿಸುತ್ತಾ ನಾವು ಪತ್ರವನ್ನು ಬರೆದರೆ ನಮಗೆ ಪರೀಕ್ಷೆಯಲ್ಲಿ 5 ಅಂಕ ಗಳಿಸಲು ಸರಳ ಹಾಗೂ ಸುಲಲಿತವಾಗುತ್ತದೆ. ಇಲ್ಲಿವರೆಗೂ ನಾವು ವೈಯಕ್ತಿಕ ಪತ್ರದ ಬಗ್ಗೆ ನಾವು ಗಮನ ಹರಿಸಿದ್ದೇವೆ. ಬನ್ನಿ, ಎರಡನೇ ಪತ್ರಲೇಖನದಲ್ಲಿ ಎರಡನೆಯ ವಿಧ ಅಥವಾ ಎರಡನೆಯ ಪ್ರಕಾರವಾದ ವ್ಯಾವಹಾರಿಕ ಪತ್ರದ ಬಗ್ಗೆ ನಾವು ಗಮನಿಸೋಣ. ಪರೀಕ್ಷೆಯಲ್ಲಿ ಈ ರೀತಿ ಪ್ರಶ್ನೆ ಬರುವುದುಂಟು. ನೋಡಿ, ಪ್ರಶ್ನೆ ಏನೆಂಬುದು ನಾವು ಮೊದಲು ಗಮನಿಸೋಣ.
ನೀವು ಬೆಂಗಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿನ ಮಹೇಶ್ ಎಂದು ಭಾವಿಸಿಕೊಂಡು ವರ್ಗಾವಣೆ ಪತ್ರ ಕೋರಿ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರೆಯಿರಿ. ಈ ರೀತಿ ಪರೀಕ್ಷೆಯಲ್ಲಿ ಪ್ರಶ್ನೆ ಬರುವುದುಂಟು. ನಿಮ್ಮನ್ನು ಬೆಂಗಳೂರು ಸರ್ಕಾರಿ ಪ್ರೌಢಶಾಲೆಯ ಮಹೇಶ್ ಎಂದು ಭಾವಿಸಿಕೊಂಡು ಅಲ್ಲಿ ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆ ಬಂದಿರುತ್ತೆ, ಯಾವ ಪ್ರಶ್ನೆಯಲ್ಲಿ ಏನು ನಾಮಪದ ಬಂದಿರುತ್ತದೆಯೋ ಅದೇ ನಾಮಪದ, ಅದೇ ವಿಳಾಸವನ್ನು ನಾವು ನೀತಿ ಮತ್ತು ಯಾರಿಗೆ ಬರೀಬೇಕಾಗಿರುತ್ತದೆ, ಯಾರು, ಯಾರಿಗೆ ಹಾಗೂ ವಿಷಯ, ಈ 3 ಅಂಶಗಳು ಈ ಪ್ರಶ್ನೆಯಲ್ಲಿ ಅಡಗಿರುತ್ತದೆ. ಬೆಂಗಳೂರು ಸರ್ಕಾರಿ ಪ್ರೌಢಶಾಲೆಯ ಮಹೇಶ್ ಇವರು ಯಾರಿಗೆ ಬರೀತಿದ್ದಾರೆ? ತಮ್ಮ ಸರ್ಕಾರಿ ಪ್ರೌಢಶಾಲೆಯ ಬೆಂಗಳೂರು ಇಲ್ಲಿಯ ಮುಖ್ಯೋಪಾಧ್ಯಾಯರಿಗೆ ಬರೆಯುತ್ತಿದ್ದಾರೆ. ಯಾರು, ಯಾರಿಗೆ ಹಾಗೂ 3ನೇ ಅಂಶ ವಿಷಯ. ಏನು ವಿಷಯ? ವರ್ಗಾವಣೆ ಪತ್ರ ನೀಡುವ ಕುರಿತು, ವರ್ಗಾವಣೆ ಪತ್ರ ಕೊಡುವ ಕೋರಿ. ಈ 3 ಅಂಶಗಳನ್ನು ನಾವು ಪ್ರಶ್ನೆಯಲ್ಲಿ ಏನಿದೆ ಗಮನಿಸಬೇಕು, ಒಡೆದುಕೊಳ್ಳಬೇಕು, ವಿಭಾಗಿಸಿಕೊಳ್ಳಬೇಕು. ಪ್ರಶ್ನೆ ಓದಿದ ಕೂಡಲೇ ಯಾರು ಬರೆಯುತ್ತಿದ್ದಾರೆ, ಯಾರಿಗೆ ಬರೆಯುತ್ತಿದ್ದಾರೆ ಮತ್ತು ಏನು ಬರೆಯಬೇಕು, ವಿಷಯ ಏನು, ಈ 3 ಅಂಶಗಳನ್ನು ನಾವು ಪ್ರಥಮವಾಗಿ ಗಮನಿಸಿಕೊಳ್ಳಬೇಕು. ತದನಂತರ ಪತ್ರವನ್ನು ಈ ರೀತಿ ಬರೆಯೋದು. ನಮ್ಮ ಬಲಭಾಗದಲ್ಲಿ ಪತ್ರ ಬರೆಯುವ ಮುಂದೆ ದಿನಾಂಕ ಹಾಗೂ ಸ್ಥಳವನ್ನು ನಾವು ಗುರುತಿಸಿಕೊಳ್ಳಬೇಕು. ದಿನಾಂಕ ಮತ್ತು ಸ್ಥಳ, ನಾವು ಯಾವ ದಿನಾಂಕದಂದು ನಾವು ಪತ್ರ ಬರೆಯುತ್ತಿದ್ದೇವೋ ಆ ದಿನಾಂಕವನ್ನು ನಾವು ನಮೂದಿಸಬೇಕು. ಹಾಗೂ ಸ್ಥಳ ಬೆಂಗಳೂರು. ಪ್ರಶ್ನೆಯಲ್ಲಿರುವಂಥ ಉತ್ತರವನ್ನು ನಾವು ಇಲ್ಲಿ ನಗರವನ್ನು ನಾವು ಬರೆಯಬೇಕು. ಅದರ ತದ್ವಿರುದ್ಧವಾಗಿ ನಾವು ನಮ್ಮ ಎಡಭಾಗದಲ್ಲಿ ಇವರಿಂದ ಪತ್ರ ಯಾರು ಬರೆಯುತ್ತಿದ್ದಾರೆ ಅವರ ಹೆಸರನ್ನು ನಾವು ನಮೂದಿಸಬೇಕು. ಮಹೇಶ್, 10ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ ಬೆಂಗಳೂರು. ಈ ರೀತಿ ನಾವು ಯಾರು ಪತ್ರ ಬರೆಯುತ್ತಿದ್ದಾರೆಯೋ ಅವರ ಪರಿಚಯ, ಅವರ ಹೆಸರು ಮತ್ತು ಅವರ ವಿಳಾಸವನ್ನು ನಾವು ಪ್ರಥಮವಾಗಿ ನಮೂದಿಸಬೇಕು ನಮ್ಮ ಎಡಭಾಗದಲ್ಲಿ. ತದನಂತರ ಇಲ್ಲಿ ಮತ್ತೊಂದು ಅಂಶವಾದಂತೂ ಇವರಿಗೆ, ನಾವು ಯಾರಿಗೆ ಪತ್ರ ಬರೆಯುತ್ತಿರುತ್ತದೋ ಅವರ ಹೆಸರನ್ನು ನಾವು ನಮೂದಿಸಬೇಕು. ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ಬೆಂಗಳೂರು. ಒಟ್ಟು ವ್ಯಾವಹಾರಿಕ ಪತ್ರದಲ್ಲಿ ನಾವು 8 ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಪತ್ರವನ್ನು ರಚಿಸಿದರೆ ಆ ಪತ್ರ ಸರಳ ಹಾಗೂ ಸುಲಭದಾಯಕ ಹಾಗೂ ಮತ್ತು ಉತ್ತಮವಾಗಿ ಆ ಪತ್ರ ಲೇಖನ ಆಗುತ್ತೆ. ಮೊದಲನೇ ಅಂಶ ನಾವು ದಿನಾಂಕ ಮತ್ತು ಸ್ಥಳ, ಇದನ್ನು ನಾವು ನಮೂದಿಸಬೇಕು. ಹಾಗೂ 2ನೇ ಅಂಶವಾದದ್ದು ಇವರಿಂದ, ಯಾರು ಪತ್ರವನ್ನು ಬರೆಯುತ್ತಿದ್ದಾರೋ ಅವರ ಪರಿಚಯ ನಾವು ಕೊಡಬೇಕು. ಅದು 2ನೇ ಅಂಶ. ಮೊದಲನೇ ಅಂಶ ನಮ್ಮ ಬಲಭಾಗದಲ್ಲಿ ಬರೆದರೆ 2ನೇ ಅಂಶ ಇವರಿಂದ, ಇದು ನಮ್ಮ ಎಡಭಾಗದಲ್ಲಿ ನಾವು ನಮೂದಿಸಬೇಕು, ಬರೆಯಬೇಕು. ಅದರ ಕೆಳಗಡೆ, ಎಡಭಾಗದಲ್ಲಿಯೇ ಕೆಳಗಡೆ ಏನಿದೆ, ಇವರಿಗೆ, ಯಾರಿಗೆ ನಾವು ಪತ್ರವನ್ನು ಬರೆಯುತ್ತೀವೋ ಇದು 3ನೇ ಅಂಶವನ್ನು ನಾವು ಗಮನಿಸಬೇಕು. ಯಾರಿಗೆ ಬರೀತಿದ್ದೀವಿ? ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ಬೆಂಗಳೂರು. ಇವರಿಗೆ ನಾವು ಪತ್ರವನ್ನು ಬರೆಯುತ್ತಿದ್ದೇವೆ. ಯಾರು ಬರೆಯುತ್ತಿದ್ದಾರೆ? ಇವರಿಂದ. ಯಾರಿಗಾಗಿ ಬರೆಯುತ್ತಿದ್ದಾರೆ? ಇವರಿಗೆ. ಇವರಿಂದ ಹಾಗೂ ಇವರಿಗೆ, ಈ ವ್ಯತ್ಯಾಸವನ್ನು ನಾವು ಮೊದಲು ಸ್ಪಷ್ಟಪಡಿಸಿಕೊಳ್ಳಬೇಕು. 4ನೇ ಅಂಶ ನಾವು ಗಮನಿಸಬೇಕಾದದ್ದು ಮಾನ್ಯರೇ. ಇದು ನಮ್ಮ ಎಡಭಾಗದಲ್ಲಿಯೇ ನಾವು ಬರೆಯಿಕೊಳ್ಳಬೇಕು. 5ನೇ ಅಂಶ ವಿಷಯ. ವಿಷಯ ಏನು? ವರ್ಗಾವಣೆ ಪತ್ರ ಕೊಡುವ ಕುರಿತು. ಸಂಕ್ಷಿಪ್ತವಾಗಿ ಒಂದು ವಾಕ್ಯದಲ್ಲೇ ನಾವು ಏನೈತಿ ವಿಷಯದ ಬಗ್ಗೆ ನಾವು ತಿಳಿಸ್ಬೇಕು. ನಾವು ಏನು ಹೇಳಬೇಕು ಅನಿಸ್ತೀವೋ, ನಾವು ಏನನ್ನು ಹೇಳಲು ಇಚ್ಛಿಸುತ್ತೇವೋ ಅದು ಏನಿದೆ ಒಂದು ವಾಕ್ಯದಲ್ಲಿ ನಾವು ಆ ವಿಷಯವನ್ನು ಮುಕ್ತಾಯ ಮಾಡಿಕೊಳ್ಳಬೇಕು. 4-5 ವಾಕ್ಯಗಳಲ್ಲಿ ನಾವು ವಿಷಯವನ್ನು ವಿವರಣೆ ಮಾಡಕೂಡದು. ಕೊನೆಯದಾಗಿ ಮತ್ತೊಂದು ಹಂತ ವಿಷಯದ ಒಡಲು, ವಿಷಯದ ವಿವರಣೆ ಅಂತಲೂ ನಾವು ಇದನ್ನು ಕರೆಯುತ್ತೇವೆ. ನೋಡೋಣ. ಈ ಮೇಲಿನ ವಿಷಯದನ್ವಯ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ
ಪತ್ರದ ಒಡಲು ಈ ರೀತಿ ಪ್ರಾರಂಭ ಮಾಡಬೇಕು. ಈ ಮೇಲಿನ ವಿಷಯದನ್ವಯ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಾನು 2025-26ನೇ ಸಾಲಿನ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡಿದ್ದು, 10ನೆಯ ತರಗತಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾಗಿದ್ದೇನೆ. ಈಗ ನನ್ನ ಮುಂದಿನ ವ್ಯಾಸಂಗಕ್ಕಾಗಿ ವರ್ಗಾವಣೆ ಪತ್ರ ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಒಂದು 5-6 ವಾಕ್ಯಗಳಲ್ಲಿ ನಾವು ವಿಷಯದ ಒಡಲನ್ನು ವಿವರಿಸಿದರೆ ಸಾಕು. ನಾವು ಏನನ್ನು ಹೇಳಬೇಕು ಬಯಸುತ್ತೇವೆಯೋ ಅದನ್ನು ಒಂದು 5-6 ವಾಕ್ಯದಲ್ಲಿ ಅಚ್ಚುಕಟ್ಟಾಗಿ ವಾಕ್ಯ ಜೋಡಣೆಯ ಮುಖಾಂತರ ನಾವು ವಿಷಯದ ಒಡಲನ್ನು ಬರೆದರೆ ಸಾಕಾಗತ್ತೆ. ಏನಿದೆ, ನಾನು 25-26ನೇ ಸಾಲಿನಲ್ಲಿ ತಮ್ಮ ಶಾಲೆಯಲ್ಲಿ, ಸರ್ಕಾರಿ ಪ್ರೌಢಶಾಲೆ ಬೆಂಗಳೂರಿನಲ್ಲಿ 10ನೇ ತರಗತಿಯಲ್ಲಿ ಏನಿದೆ ಪ್ರಥಮ ದರ್ಜೆಯಲ್ಲಿ ಪರೀಕ್ಷೆಯಲ್ಲಿ ಏನಿದೆ ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದೇನೆ ಅಥವಾ ಉತ್ತೀರ್ಣನಾಗಿದ್ದೇನೆ. ನನ್ನ ಮುಂದಿನ ಕಾಲೇಜು ವ್ಯಾಸಂಗಕ್ಕಾಗಿ, ಅಭ್ಯಾಸಕ್ಕಾಗಿ ನನ್ನ ವರ್ಗಾವಣೆ ಪತ್ರ ಅಂದರೆ TC, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ನಾವು ಗುರುತಿಸುತ್ತೇವೆ. ಈ ವರ್ಗಾವಣೆ ಪ್ರಮಾಣ ಪತ್ರ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಂದು ವಿದ್ಯಾರ್ಥಿ ತಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಒಂದು ಪತ್ರದ ಒಡಲನ್ನು ಈ ರೀತಿ ಬರೆಯಬೇಕು. ಹಾಗೂ 6ನೇ ಅಂಶ, ಈ ಒಡಲನ್ನು ಈ ರೀತಿ ಬರೆದಾಗ 7ನೇ ಅಂಶ ನಾವು ಗಮನಿಸ್ತೀವಿ, ಧನ್ಯವಾದಗಳೊಂದಿಗೆ. ನಮ್ಮ ಪುಟದ ಮಧ್ಯಭಾಗದಲ್ಲಿ ನಾವೇನಿದೆ ಧನ್ಯವಾದಗಳು ಎಂಬುದನ್ನು ನಾವು ಅಂತ್ಯದ ಸಂಬೋಧನೆಯನ್ನು ನಾವು ಮಾಡಿಕೊಳ್ಳಬೇಕು. ಹಾಗೂ 8ನೇ ಅಂಶ, ಪತ್ರದಲ್ಲಿ 8ನೇ ಅಂಶವಾದದ್ದು ತಮ್ಮ ವಿದ್ಯಾರ್ಥಿ ಮಹೇಶ್. ಇದು ನಮ್ಮ ಪುಟದ ಬಲಭಾಗದಲ್ಲಿ ನಾವು ಬರೆಯಬೇಕು. ಈ ರೀತಿ ನಾವು ಒಂದು ಸಂಪೂರ್ಣ ವ್ಯಾವಹಾರಿಕ ಪತ್ರವನ್ನು ನಾವು ಬರೆಯುವಾಗ ಈ 8 ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ನಾವು ಪತ್ರವನ್ನು ರಚನೆ ಮಾಡಿದ್ದೇ ಆದರೆ ನಮಗೆ ಪರೀಕ್ಷೆಯಲ್ಲಿ 5ಕ್ಕೆ 5 ಅಂಕ ಅಥವಾ 4ಕ್ಕೆ 4 ಅಂಕ, ಎಷ್ಟು ಅಂಕ ಆ ಪ್ರಶ್ನೆಗೆ ಸೀಮಿತಪಡಿಸುತ್ತಾರೆಯೋ ಅಷ್ಟು ಅಂಕ ನಾವು ಪೂರ್ಣವಾಗಿ ನಾವು ತೆಗೆದುಕೊಳ್ಳಲು ಸಮರ್ಥರಾಗಿರುತ್ತೇವೆ. ಇದು ನಮಗೆ ಪ್ರತಿದಿನ ಅಭ್ಯಾಸದಿಂದ ಮಾತ್ರ ಸಾಧ್ಯ. ನಾವು ಯಾವಾಗೂ ನಾವು ನೀತಿ ಪತ್ರವನ್ನು ನಾವು ಬರುತ್ತೆ, ನಾವು ಬರೀಬಹುದು ಎಂದು ನಾವು ಬರೆದರೆ ಅದು ಅಷ್ಟು ಅಸಮರ್ಥಕ ವಾಕ್ಯಗಳ ಜೋಡಣೆ ಸರಿಯಾಗಿರುವುದಿಲ್ಲ. ಇದು ಪ್ರತಿದಿನ ಏನಿದೆ ಒಂದು ಅಭ್ಯಾಸ ಮಾಡಿಕೊಳ್ಳಬೇಕು. ನಾವು ಬೆಳಗ್ಗಿನ ಹೊತ್ತು ಅಥವಾ ಸಾಯಂಕಾಲದ ಹೊತ್ತು ನಾವು ಒಂದು ಅರ್ಧ ಗಂಟೆ, 15 ನಿಮಿಷ, ಒಂದು 20 ನಿಮಿಷ, ಒಂದು 40 ನಿಮಿಷ ತೆಗೆದುಕೊಂಡು ನಾವು ಏನಿದೆ ಪ್ರತಿದಿನ ಒಂದು ವ್ಯಾವಹಾರಿಕ ಪತ್ರ ಹಾಗೂ ಒಂದು ವೈಯಕ್ತಿಕ ಪತ್ರ ನಾವು ಪ್ರತಿದಿನ ಬರೆಯುವ ರೂಢಿ ಮಾಡಿಕೊಂಡು ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು, ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾರೋ ಅಂಥ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಆ ಪ್ರಶ್ನೆಯಲ್ಲಿ ನಾವು ಗುರುತಿಸಿಕೊಳ್ಳಬೇಕು. ಯಾರು, ಯಾರಿಗೆ ಹಾಗೂ ವಿಷಯ ಏನು, ಇದರ ಬಗ್ಗೆ ನಾವು ಗಮನ ಹರಿಸಿ ನಾವೇನಿದೆ ಪತ್ರವನ್ನು ನಾವು ಬರೆಯುತ್ತಾ ಅಭ್ಯಸಿಸ್ತಾ ಹೋದರೆ ನಮಗೇನೈತೆ ಪರೀಕ್ಷೆಯಲ್ಲಿ ಸಂಪೂರ್ಣವಾಗಿ ನಮಗೇನೈತೆ ಅಂಕ ಗಳಿಸಲು ಸಾಧ್ಯವಾಗುತ್ತೆ. ಹಾಗೂ ಈ ಒಂದು ಪ್ರಶ್ನೆ, ಈ ಒಂದು ಪತ್ರಲೇಖನ, ಇದೊಂದು ವಿಷಯ ಇಷ್ಟು ಮಹತ್ವದೆಂದರೆ ಯಾವುದೇ ನಾವು ಕಚೇರಿಗೆ ಹೋಗಲಿ ನಮಗೆ ಪತ್ರಲೇಖನ ಬರೆಯುವಂಥ ರೂಢಿ ಇದ್ದರೆ ನಾವು ಸರಳ ಹಾಗೂ ಸುಲಲಿತವಾಗಿ ನಾವು ಲಿಖಿತವಾಗಿ ಅವರ ಜೊತೆಗೆ ನಾವು ವ್ಯವಹರಿಸಲು ಅಧಿಕಾರಿಗಳಿಗೆ, ಆ ಕಚೇರಿಯ ಅಧಿಕಾರಿಗಳಿಗೆ ವ್ಯವಹರಿಸಲು ನಾವು ಸಿದ್ಧರಾಗಿರುತ್ತೇವೆ. ನಮಗೆ ಒಂದು ಭಯ ಎಂಬುದು ಇರುವುದಿಲ್ಲ. ಯಾಕಂದರೆ ನಮಗೆ ಈ ಪತ್ರಲೇಖನ ಅಷ್ಟು ಮುಖ್ಯವಾದದ್ದು. ಆದ್ದರಿಂದ ನಾವು ಪತ್ರಲೇಖನವನ್ನು ಅಭ್ಯಾಸ ಮಾಡುವುದು, ನಾವು ಪ್ರತಿದಿನ ಅಧ್ಯಯನ ಮಾಡಿಕೊಳ್ಳಬೇಕು. ಪ್ರಶ್ನೆಯನ್ನು, ಯಾವುದೇ ಪ್ರಶ್ನೆ ಇರಲಿ ಪತ್ರಲೇಖನದಲ್ಲಿ ನಾವು ಗಮನಿಸಬೇಕು. ಯಾರು, ಯಾರಿಗೆ ಹಾಗೂ ವಿಷಯ ಏನು, ನಾವು ಯಾರು ಹಾಗೂ ಯಾರಿಗೆ ಬರೆಯುತ್ತಿದ್ದೇವೆ ಹಾಗೂ ಏನು ಬರೆಯುತ್ತಿದ್ದೇವೆ, ಈ ವಿಷಯದ ಬಗ್ಗೆ ಏನಿದೆ ನಾವು ಜ್ಞಾನವನ್ನು ಇಟ್ಟುಕೊಂಡು
8 ಹಂತಗಳನ್ನು ಬಳಕೆ ಮಾಡಿಕೊಂಡು ನಾವು ಪತ್ರವನ್ನು ಬರೆದಿದ್ದೇ ಆದರೆ ನಮಗೇನಿದೆ ಅದು ಪತ್ರಲೇಖನ ಲಾಭದಾಯಕ ಆಗುತ್ತೆ. ಈ ತರಗತಿಯಲ್ಲಿ ಪತ್ರಲೇಖನ ಎಂದರೇನು, ಪತ್ರಲೇಖನ ಪ್ರಕಾರಗಳು, ಪತ್ರಲೇಖನಕ್ಕೆ ಒಂದೆರಡು ವಿಧಗಳು, ಆ ಎರಡೂ ವಿಧಗಳಿಗೆ ವ್ಯಾವಹಾರಿಕ ಮತ್ತು ವೈಯಕ್ತಿಕ ಪತ್ರಗಳಿಗೆ ಎರಡೆರಡು ಒಂದೊಂದು ಉದಾಹರಣೆಯನ್ನು ತೆಗೆದುಕೊಂಡು ನಾವು ಯಾವ ರೀತಿಯಾಗಿ ಪರೀಕ್ಷಾ ದೃಷ್ಟಿಯಿಂದ ನಾವು ಬರೆಯಬೇಕು, ಪ್ರಶ್ನೆ ಯಾವ ರೀತಿಯಾಗಿ ಪತ್ರಲೇಖನದ ಮೇಲೆ ಬರುತ್ತೆ ಎಂಬುದನ್ನು ನಾವು ಸವಿವರವಾಗಿ ಈ ತರಗತಿಯಲ್ಲಿ ನಾವು ಗಮನಿಸಿದ್ದೇವೆ. ಹಾಗೂ ಈ ಪತ್ರಲೇಖನದ ಮಹತ್ವ, ಎಲ್ಲೆಲ್ಲಿ ನಮಗೆ ಪತ್ರಲೇಖನ ಮಹತ್ವವಿದೆ, ಕೇವಲ ಪರೀಕ್ಷಾ ದೃಷ್ಟಿಯಿಂದಲೂ ಅಲ್ಲ, ಯಾವುದೇ ಒಂದು ಸರ್ಕಾರಿ ಇರಲಿ, ಅನುದಾನಿತ ಇರಲಿ, ಖಾಸಗಿ ಕಚೇರಿಗಳಿಗೆ ನಾವು ಭೇಟಿ ನೀಡಿದಾಗ ಅಲ್ಲಿ ಮೌಖಿಕವಾಗಿ ವ್ಯವಹರಿಸುವುದು ಸ್ವಲ್ಪ ಅಸಭ್ಯತೆ ಆಗುತ್ತೆ. ಎಲ್ಲಿಯಾದರೂ ನಾವು ಹೋಗಿ ನಮ್ಮ ಒಂದು ಬೇಡಿಕೆಯನ್ನು ನಾವು ಇಡಬೇಕಂದ್ರೆ ಅದು ಲಿಖಿತ ರೂಪದಲ್ಲಿ ನಾವು ಇಡಬೇಕಾಗತ್ತೆ. ಅಧಿಕಾರಿ ಮುಂದೆ ನಾವು ಲಿಖಿತವಾಗಿ ನಾವು ಬೇಡಿಕೆಯನ್ನು ಇಟ್ಟರೆ, ಅದು ಪತ್ರಲೇಖನದ ಮುಖಾಂತರ ನಾವು ನಮ್ಮ ಬೇಡಿಕೆಯನ್ನಿಟ್ಟರೆ ಅದೊಂದು ನಮಗೆ ಪುರಾವೆ ಆಗುತ್ತೆ. ಕೇವಲ ಮಾತಿನಿಂದ ಏನಿದೆ ಯಾವುದೇ ಕೆಲಸ ನಡೆಯುವುದಿಲ್ಲ. ಬರವಣಿಗೆಗೆ ಅಷ್ಟು ಶಕ್ತಿ ಇದೆ. ಆದ್ದರಿಂದ ನಾವು ಇಲ್ಲಿ ನಮಗೆ ಪತ್ರಲೇಖನ ಏನಿದೆ ರೂಢಿ ಇದ್ದರೆ ನಮಗೇನಿದೆ ವಾಕ್ಯ ಜೋಡಣೆಯೂ ಸಹಿತ ನಮಗೆ ಸರಳ ಹಾಗೂ ಸುಲಲಿತವಾಗುತ್ತೆ. ನನ್ನ ಈ ವಿಡಿಯೋವನ್ನು ಸವಿವರವಾಗಿ ಗಮನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಹಾಗೂ ಇನ್ನೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಈ ವ್ಯಾಕರಣ ಅಂಶ ಪತ್ರಲೇಖನದ ಬಗ್ಗೆ ಇದೊಂದು ತರಗತಿಯನ್ನು ನಾವು ಮುಕ್ತಾಯಗೊಳಿಸುತ್ತೇನೆ. ಇನ್ನೊಮ್ಮೆ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಈ ತರಗತಿಗೆ ಅಲ್ಪವಿರಾಮವನ್ನು ಹೇಳುತ್ತೇನೆ.